ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಮಾಹಿ ವ್ಲಾಗ್ಸ್. ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಚಿಕ್ಕಮದುರೈ ಅಂತ ಒಂದು ಟೆಂಪಲ್, ಶನೀಶ್ವರನ ಟೆಂಪಲ್ಗೆ ಹೋಗ್ತಾ ಇದ್ವಿ ಮೊದಲೆಲ್ಲ. ಇವಾಗ ಚೂರು ಕಮ್ಮಿ ಮಾಡಿದ್ದೀವಿ, ಹಸ್ಬೆಂಡ್ ಬ್ಯುಸಿ ಇರೋದ್ರಿಂದ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಹೋಗ್ತಾ ಇದ್ದೀವಿ ನೋಡಿ. ಅಕ್ಕಪಕ್ಕ ಗ್ರೀನರಿ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಈ ಥರ ಗ್ರೀನರಿ ಎಲ್ಲ ನೋಡ್ಕೊಂಡು ಹೋಗೋದು ಅಂದರೆ. ಆಮೇಲೆ ಇವತ್ತು ಸ್ವಲ್ಪ ಲೇಟಾಗಿ ಹೊರಟ್ವಿ. ಯಾಕೆ ಅಂದರೆ ನಾರ್ಮಲ್ ಡೇಸ್ಲಿ ಯಾರೂ ಇರಲ್ಲ, ಇವತ್ತು ಶನಿವಾರ ಅಲ್ಲ, ತುಂಬ ರಶ್ ಇರುತ್ತೆ ಅಂತ. ಇವಾಗ 12:45 ಹೋಗ್ತಾ ಇದ್ದೀವಿ. ಹೋಗ್ತಾ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ನೋಡಿ. ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಟೆಂಪಲ್ ಹತ್ರ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ನಾವು ಅಂತ ಅಂದ್ಕೊಂಡ್ವಿ ಇವತ್ತು ಬೇಗ ಆಗುತ್ತೋ ಇಲ್ವೋ ಅಂತ. ಆದರೆ ಆಯಿತು ಬೇಗ ದರ್ಶನ ಎಲ್ಲ ನೋಡಿ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ಈ ಕಡೆ ಪಾರ್ಕಿಂಗ್ ಹತ್ರ ಬಂದು ಗಾಡಿ ಎಲ್ಲ ಇಟ್ಟು ಹೋಗ್ತಾ ಇದ್ದೀವಿ ಒಳಗಡೆ. ದರ್ಶನ ಎಲ್ಲ ಮುಗೀತು. ಇನ್ನು ಒಳಗಡೆ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಸಿಗ್ತೀನಿ. ಈವ್ನಿಂಗ್ ವ್ಲಾಗ್ ಮಾಡ್ತೀನಿ. ಮೆಣಸಿನ್ಕಾಯಿ ಬಜ್ಜಿ ಹಾಕೋಣ ಅಂತ. ಮತ್ತು ಸ್ವಲ್ಪ ಒಂದು 2 ಆಲೂಗಡ್ಡೆ ಅಂತ ಹೇಳಿದ್ದು ಮಾತ್ರ. 2 ಆಲೂಗಡ್ಡೆ ಇಲ್ಲ ಇದರಲ್ಲೆಲ್ಲ ಹಾಳಾಗ್ಬಿಟ್ಟಿತ್ತು ಸ್ವಲ್ಪ. ಆಮೇಲೆ ಬೇಸನ್, ಕಡಲೆ ಹಿಟ್ಟು, ಸ್ವಲ್ಪ ಇಂಗು, ಸಾಲ್ಟ್, ಅದೇ ನಾರ್ಮಲಾಗಿ ಸ್ವಲ್ಪ ಅರಿಶಿನ. ಇಲ್ಲಿ ಕಬ್ಬಿಣದ ಕಡಾಯಲ್ಲಿ ಎಣ್ಣೆ ರೆಡಿ ಮಾಡಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಗಬೇಕು, ವೇಟ್ ಮಾಡ್ತಾ ಇದ್ದೀವಿ. ಆಗಿದೆ ಇಷ್ಟು ಆಗಿದೆ. ಇವಾಗ ಸ್ವಲ್ಪ ಇದೆ ಆನಿಯನ್ ಇಲ್ಲ, ಆಲೂಗಡ್ಡೆದೇನೆ ಒಂದು ಸ್ವಲ್ಪ ಚಿಲ್ಲಿಗೆ ಮುಗೀತು. ಥ್ಯಾಂಕ್ ಯು. ಓಕೆ, ಬಾಯ್. ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್. ಇವಾಗ ಸಿಂಪಲಾಗಿ ಇವಾಗ ಎಣ್ಣೆ ಆಯಿಲ್ ಐಟಮ್ ಆಯ್ತಲ್ವಾ. ಸೊ ಸ್ವಲ್ಪ ಹೆವಿ ಫುಡ್ ಬೇಡ, ನಾರ್ಮಲಾಗಿ ಸ್ವಲ್ಪ ಆಲೂಗಡ್ಡೆ, ಬೇಬಿ ಪೊಟ್ಯಾಟೋಸ್ ಮತ್ತು ಇದು ಮಾಡಿ ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಸೋಯಾಬೀನ್, ನಮ್ಮ ಮನೆಯವ್ರು ಸೋಯಾಬೀನ್ ಅಂದರೆ ಇಷ್ಟ, ಎಲ್ಲದರಲ್ಲೂ ಸೋಯಾಬೀನ್ ಇಷ್ಟಪಡ್ತಾರೆ. ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ. ಇವಾಗ ಸಿಂಪಲಾಗಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಕಿ ಎಣ್ಣೆಗೆ. ಆಮೇಲಿಂದ ಆನಿಯನ್, ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ ನೋಡಿ ಈ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಆಮೇಲೆ ಅದ್ರ ಜೊತೆ ಸೋಯಾಬೀನು ಆ್ಯಡ್ ಮಾಡಿಬಿಡಿ. ಸೋಯಾಬೀನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೋಯಾಬೀನ್ ಆಮೇಲೆ ಏನೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ. ಮಸಾಲ ಇವಾಗಲೇ ಆ್ಯಡ್ ಮಾಡಬಾರ್ದು. ಇವಾಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿ ಆಮೇಲೆ ಸೋಯಾಬೀನ್ಗೆಲ್ಲ ಚೆನ್ನಾಗಿ ಉಪ್ಪು ಇಟ್ಕೋಬೇಕಲ್ಲ, ಅದಕ್ಕೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಡೋಣ ಬೇಯಾದಮೇಲೆ ಇವಾಗ ಚಪಾತಿನೂ ಆಯಿತು. ಚಪಾತಿ ಹಿಟ್ಟು ಕಲಸಿಟ್ಟಿದ್ರು ನಮ್ಮ ಮನೆಯವರು. ಇವಾಗ ಮಸಾಲ ಆ್ಯಡ್ ಮಾಡೋಣ. ಅರಿಶಿನ, ಸಾಂಬಾರು ಪೌಡರ್, ಸ್ವಲ್ಪ ಚಿಲ್ಲಿ, ಆಮೇಲೆ ತೀಖಾ ಲಾಲ್ ಪೌಡರ್ ಎಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಇಷ್ಟೇ ಮಸಾಲೆ ಇದ್ದರೆ ಸಾಕು. ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ ಬೇಯೋಕ್ಕೆ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ರೌಂಡಿಗೆ ಬಂದಿದೆ, ತವಾದಲ್ಲಿ ಹಾಕಿದ್ದೀನಿ, ಬೇಯ್ತಾ ಇದೆ. ನಾನೇನು ಫುಲ್ಕ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ಯಾಸ್ ಮೇಲೇ ಇಡ್ತೀನಿ ಡೈರೆಕ್ಟಾಗಿ. ನೋಡಿ ಇವಾಗ ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಈ ಥರ ಫುಲ್ಕ ಬರುತ್ತೆ.
ಇವಾಗ ಪಲ್ಯನೂ ರೆಡಿಯಾಗಿದೆ. ಆಮೇಲಿಂದ ಇನ್ನೇನು ಊಟ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಬಾಯ್.